ನಮಸ್ತೆ ವೀಕ್ಷಕರೇ, ಇವತ್ತೊಂದು ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಪ್ರತಿಧ್ವನಿ ಓದುಗರಿಗೆ ಮತ್ತು ವೀಕ್ಷಕರಿಗೆ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ IAS ಅಧಿಕಾರಿ, ಮಾಜಿ IAS ಅಧಿಕಾರಿ, ಅದೇ ರೀತಿ ಸಾಮಾಜಿಕ ಚಿಂತಕರು ಆಗಿರುವಂತಹ ಸಸಿಕಾಂತ್ ಸೆಂಥಿಲ್ ಅವರು ನಮ್ಮ ಜೊತೆಗಿರ್ತಾರೆ. ಮೊದಲು ಅವರನ್ನ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ. ಎಸ್ ಸರ್, ನೀವು ಕೂಡ ನೋಡ್ತಾ ಇದ್ದೀರಾ, ನಾವು ಕೂಡ ನೋಡ್ತಾ ಇದ್ದೀವಿ. ದಿನ ಪ್ರತಿ ಒಂದೊಂದು ಸುದ್ದಿಗಳು ಬರ್ತಾ ಇದೆ. ಒಂದ್ ಕಡೆ ಲಾಕ್ಡೌನ್, ಇನ್ನೊಂದು ಕಡೆ COVID-19 ಕೊರೋನಾ ವೈರಸ್ ಹಾವಳಿ. ಸಾಕಷ್ಟು ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟದಲ್ಲಿದೆ ಅಂತಂದ್ರೆ ನಾವು ಊಹೆ ಮಾಡೋಕ್ಕೂ ಆಗಲ್ಲ ಅಂತಿದ್ದಾರೆ ಕೆಲವು ಆರ್ಥಿಕ ತಜ್ಞರು. ಇದೇ ರೀತಿಯಾಗಿ ಮುಂದುವರೆದ್ರೆ ಅಥವಾ ಜಾಗತಿಕ ಮಟ್ಟದಲ್ಲಿ ಕೊರೋನಾ ಮತ್ತು ಲಾಕ್ಡೌನ್ ಅನ್ನ ನಿಯಂತ್ರಿಸುವಲ್ಲಿ ಭಾರತ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? COVID-19 ಸಂಬಂಧಪಟ್ಟಂಗೆ ನಮ್ಮ ದೇಶದ ಏನ್ ರೆಸ್ಪಾನ್ಸ್ ಇದೆ, ಐ ವುಡ್ ಸೇ ಒಂದು ಮಟ್ಟಕ್ಕೆ ಇಟ್ ಹಸ್ ಸಾರ್ಟ್ ಆಫ್ ಸ್ಲೋಡ್ ಡೌನ್ ದಿ ಪ್ರೋಗ್ರೆಸ್ ಆಫ್ ದ ಡಿಸೀಸ್ನ ಒಂದು ಪ್ರೋಗ್ರೆಸ್ ಸ್ಲೋ ಆಗಿದೆ. ಆದರೆ ಐಡಿಯಲ್ ರೆಸ್ಪಾನ್ಸ್ ಆಗಿದೆಯಾ ಅಂತ ಕೇಳಿದ್ರೆ ಐ ಡೋಂಟ್ ಥಿಂಕ್ ಐಡಿಯಲ್ ರೆಸ್ಪಾನ್ಸ್ ಆಗಿಲ್ಲ ಅಂತಾನೆ ಹೇಳಬೇಕು. ಯಾಕೆಂದ್ರೆ ಕೆಲವೊಂದು ಸಮಸ್ಯೆಗಳು ಇದರಲ್ಲಿ ಆಗಿದೆ ನನ್ನ ಅಭಿಪ್ರಾಯಕ್ಕೆ. ಉಳಿದ ದೇಶಗಳ ರೆಸ್ಪಾನ್ಸ್ಗಳನ್ನು ನಾವು ನೋಡಿದ್ರೆ ನಾವು ಯಾವಾಗಲೂ ವಿಲ್ ಟ್ರೈ ಟು ಕಂಪೇರ್ ವಿತ್ ದಿ ಕಂಟ್ರೀಸ್ ವಿಚ್ ಹಸ್ ರೆಸ್ಪಾಂಡೆಡ್ ವೆರಿ ವೆಲ್. ಆ ಥರ ನಾವು ನೋಡಿದ್ರೆ ಈ ಎಂಟೈರ್ ಇಶ್ಯೂ ಶುರುವಾಗಿರೋದು December 31st when China intimated WHO ಈ ಥರ ಒಂದು ಡಿಸೀಸ್ ನಮ್ಮಲ್ಲಿ ಇದೆ ಅಂತ. ಅಲ್ಲಿಂದ ಹಿಡಿದು ಎಂಟೈರ್ ಜಾನ್ವರಿ ಇದರ ಬಗ್ಗೆ ಯಾವುದೇ ಒಂದು ನಾವು ಜಾಸ್ತಿ ಗಮನ ಕೊಟ್ಟಿಲ್ಲ. ಜಾನ್ವರಿ ಎಂಡ್ ತನಕ ಬಹುಶಃ ಸಾಕಷ್ಟು ಕೇಸಸ್ ವರ್ಲ್ಡ್ ವೈಡ್ ಆಗಿದೆ. ದೆನ್ ಈವನ್ ಇನ್ ದ ಫೆಬ್ರವರಿ, ನಿಮಗೆಲ್ಲ ಗೊತ್ತಿರಬಹುದು, ಟ್ರಂಪ್ನ ವಿಸಿಟ್, ಪಾರ್ಲಿಮೆಂಟ್ ಎಲ್ಲ ನಡೀತಾ ಇತ್ತು. ಈ ಟೈಮಲ್ಲಿ ಆಲ್ಮೋಸ್ಟ್ 80,000-90,000 ಕೇಸಸ್ ವರ್ಲ್ಡ್ ವೈಡ್ ಆಗಿದೆ. ಅರೌಂಡ್ 3,000 ಪೀಪಲ್, 3,000 ಜನ ಆಲ್ರೆಡಿ ತೀರೋಗಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ ನಾವು ಜಾಸ್ತಿ ಏನೂ ಕ್ರಮ ತಗೊಂಡಿಲ್ಲ. ಸೊ 2 ತಿಂಗಳು, ಜಾನ್ವರಿ ಅಂಡ್ ಫೆಬ್ರವರಿ, ಕಂಪ್ಲೀಟ್ಲಿ ನಾವು ಇದ್ರ ಬಗ್ಗೆ ಏನು ಬಾದರ್ ಮಾಡಿಲ್ಲ. March 11 ಯಾವಾಗ WHO ಇದು ಪ್ಯಾಂಡಮಿಕ್ ಅಂತ ಅನೌನ್ಸ್ ಮಾಡಿತ್ತೋ ಆವತ್ತು ದಿವಸದಿಂದ ಸ್ವಲ್ಪ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ಟೇಕಿಂಗ್ ಪ್ರಿಕಾಷನ್. ಬಟ್ ನೀವು ಬೇರೆ ಕಂಟ್ರೀಸ್ ಕೆಲವು ನೋಡಿದ್ರೆ ಅವರು ಫೆಬ್ರವರಿಯಿಂದನೇ ದೇ ಹ್ಯಾಡ್ ಸ್ಟಾಪ್ಡ್ ಫಾರಿನ್ ಟ್ರಾವೆಲ್. ನಮ್ಮ ದೇಶದಲ್ಲಿ ಕೂಡ ನಾರ್ತ್ ಈಸ್ಟ್ ಅಲ್ಲಿ ಕೆಲವೊಂದು ಸ್ಟೇಟ್ಗಳು ಆ ಥರ ಮಾಡಿದ್ದಾರೆ. ಸಿಕ್ಕಿಂ ಫಾರ್ ಎಕ್ಸಾಂಪಲ್, ಫೆಬ್ರವರಿಯೇ ದೇ ಹ್ಯಾಡ್ ಸ್ಟಾಪ್ಡ್ ಆಲ್ ಪೀಪಲ್ ಕಮಿಂಗ್ ಫ್ರಮ್ ಔಟ್ಸೈಡ್. ಸೊ ನಾವು ಏರ್ಪೋರ್ಟ್ ಅಲ್ಲಿ ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಏನು ಮಾಡಿಲ್ಲ. ನಾನೇ ಕೂಡ ಒಂದು ಸಾರಿ ಫ್ಲೈ ಮಾಡಿದೆ, ಬಟ್ ಐ ನೆವರ್ ಸಾ ಎನಿ ಮೇಜರ್ ರೆಸ್ಟ್ರಿಕ್ಷನ್ಸ್. ಸೊ ಹಾಗಾಗಿ ಆ ಜಾನ್ವರಿ, ಯಾಕಂದ್ರೆ ನಮ್ದು ಫಸ್ಟ್ ಕೇಸ್ ರಿಪೋರ್ಟ್ ಆಗಿರೋದು Jan 30th ಕೇರಳದಲ್ಲಿ. ಸೊ ಇದು ಟು ಅಂಡ್ ಫ್ರೋ ಜನ ಹೋಗ್ತಾ ಬರ್ತಾ ಇರುವಾಗ ಖಂಡಿತ ಅದು ಇಟ್ ಹ್ಯಾಡ್ ಸ್ಪ್ರೆಡ್ ಆಲ್ರೆಡಿ ಇನ್ಸೈಡ್ ದ ಕಂಟ್ರಿ ಅಂತಾನೆ ನಾವು ಹೇಳಬೇಕು. ಈಗ 2 ವಿಷಯ ನಾವು ಇದರಲ್ಲಿ ನೋಟ್ ಮಾಡಬಹುದಾದ ವಿಷಯ ಏನಂದ್ರೆ, ನಮ್ಮ ದೇಶದಲ್ಲಿ ನಾವು ಟೆಸ್ಟಿಂಗ್ ಬಹಳ ಕಡಿಮೆ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಿಜವಾಗ್ಲೂ ಇದರ ಸ್ಪ್ರೆಡ್ ಏನಿದೆ ಅಂತ ನಮ್ಗೆ ಖಚಿತವಾಗಿ ಮಾಹಿತಿ ಇಲ್ಲ. ಯಾಕೆಂದ್ರೆ ಇದರಲ್ಲಿ 80% ಜನಗೆ ಅದು ಅಸಿಂಪ್ಟಮ್ಯಾಟಿಕ್ ಆಗಿರೋದ್ರಿಂದ ಕ್ಲಿಯರ್ ಕಟ್ ನಮಗೆ ದ ಸ್ಪ್ರೆಡ್ ಆಫ್ ದ ಡಿಸೀಸ್ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ ಅಂತಾನೆ ಹೇಳಬೇಕು. ಇದುವರೆಗೆ ಏನ್ ರಿಪೋರ್ಟ್ ಆಗ್ತಾ ಇದೆ ಪ್ರೈವೇಟ್ ಲ್ಯಾಬ್ಗಳಲ್ಲಿ ಮತ್ತೆ ಹಾಸ್ಪಿಟಲ್ಗಳಲ್ಲಿ, ಅದರ ಮಾಹಿತಿ ಮಾತ್ರ ನಮ್ಮ ಕೈಯಲ್ಲಿ ಸಿಗ್ತಾ ಇದೆ. ಆದರೂ ಕೂಡ ದ ಗವರ್ಮೆಂಟ್ ಟುಕ್ ಅ ಡಿಸಿಷನ್ ಆಫ್ ಲಾಕ್ ಡೌನ್. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಅಟ್ ದಟ್ ಟೈಮ್ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಆ ಒಂದು ಸ್ಟೆಪ್ ಇಂದ ದಿ ಡಿಸೀಸ್ ಸ್ಪ್ರೆಡ್ ಹ್ಯಾಸ್ ಸ್ಲೋ ಡೌನ್. ಖಂಡಿತ ದೇರ್ ಇಸ್ ಅ ಸ್ಲೋ ಡೌನ್. ಆದ್ರೆ ಈಗ ಅದು ಐಡಿಯಲ್ ರೆಸ್ಪಾನ್ಸ್ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ, ಈ ಎಂಟೈರ್ ಡಿಸೀಸ್ ಮಾಡೆಲ್ ಮಾಡ್ಲಿಕ್ಕೆ ಒಂದು SIR ಮಾಡೆಲ್ ಅಂತ ಹೇಳ್ತಾರೆ, ಸಸೆಪ್ಟಬಲ್, ಇನ್ಫೆಕ್ಟೆಡ್ ಅಂಡ್ ಸಾರ್ಟ್ ಆಫ್ ರೆಕವರ್ಡ್ ಮಾಡೆಲ್. ಇದರಲ್ಲಿ R0 ಅಂತ ಒಂದು ವ್ಯಾಲ್ಯೂ ಇದೆ, ಬಹಳ ಇಂಪಾರ್ಟೆಂಟ್ ವ್ಯಾಲ್ಯೂ, ರೀಪ್ರೊಡಕ್ಟಿವ್ ರೇಟ್. ಈ ರೀಪ್ರೊಡಕ್ಟಿವ್ ರೇಟ್ 1ಕ್ಕಿಂತ ಕೆಳಗೆ ಬಂದ್ರೆ ಡಿಸೀಸ್ ರಿಸೆಸ್ ಅಲ್ಲಿ ಇದೆ ಅಂತ ಅರ್ಥ. ಬಟ್ 1ಕ್ಕಿಂತ ಜಾಸ್ತಿ ಇದ್ರೆ ಇನ್ನೂ ಡಿಸೀಸ್ ಸ್ಪ್ರೆಡ್ ಆಗ್ತಾನೆ ಇದೆ ಅಂತ ಅರ್ಥ. ಈಗ ನಮಗಿರುವ ಮಾಹಿತಿ ಪ್ರಕಾರ ನಮ್ಮಲ್ಲಿ R0 ಈಗ 1.83 ಇಂದ ರೆಡ್ಯೂಸ್ ಮಾಡಿ 1.23ಗೆ ಹೇಳಿದ್ದಾರೆ. ಆದ್ರೆ ಕೂಡ
ದ ರೇಟ್ ಆಫ್ ಸ್ಪ್ರೆಡ್ ಆಫ್ ಡಿಸೀಸ್ ಇನ್ನೂ ಕಡಿಮೆ ಆಗಲ್ಲ. ಸೊ ಹಾಗಾಗಿ ನಾವು ಈ 44 ದಿವಸ ಡಿಸೀಸ್ ಅನ್ನು ನಾವು ಪ್ರೋಗ್ರೆಸ್ ಸ್ಪೀಡ್ ಅನ್ನು ಕಡಿಮೆ ಮಾಡಿದ್ರು ಕೂಡ ಐ ಡೋಂಟ್ ಥಿಂಕ್ ಇಟ್ ಹಸ್ ಕಂಪ್ಲೀಟ್ಲಿ ಕಮ್ ಡೌನ್ ಟು ಅ ವೆರಿ ಸೇಫ್ ಲೆವೆಲ್. ಹೌದು ಸರ್, ನೀವು ಹೇಳಿದ್ದು ಕೆಲವು ವಿಚಾರಗಳೆಲ್ಲ ದೇಶ ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿರುವಂಥದ್ದು. ಇದ್ದಾಗ ಎರಡನೇ ಪ್ರಶ್ನೆ ಸರ್ ನಿಮಗೆ ಏನು ಅಂತಂದ್ರೆ, ದೊಡ್ಡ ಮಟ್ಟದ ಒಂದು ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಇಂಡಿಯಾಗಿದೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಈ ಲಾಕ್ಡೌನ್ ಅನ್ನ ನಿಭಾಯಿಸುವಲ್ಲಿ ನಮ್ಮ ಕೇಂದ್ರ ಸರ್ಕಾರ ಎಡವಿದೆ ಅಂತ ಅನಿಸ್ತಾ ಇದೆ ನಿಮಗೆ? ಈ ಲಾಕ್ಡೌನ್ ಸಂಬಂಧಪಟ್ಟಂಗೆ ನಮಗೆಲ್ಲರಿಗೂ ಗೊತ್ತಿದೆ, ಇಟ್ ವಾಸ್ ಅನೌನ್ಸ್ಡ್ ಬೈ ಗಿವಿಂಗ್ ಓನ್ಲಿ 4 ನೋಟಿಸ್. ಅದಕ್ಕೆ ಮುಂಚೆ ಒಂದು ಜನತಾ ಲಾಕ್ಡೌನ್ ಅಂತ ಒಂದು ದಿವಸ ಮಾಡಿದ್ರು. ಇದ್ರೂ ಕೂಡ ಈ ತರ ಒಂದು ಆಡ್ ಹಾಕ್ ಆಗಿ ಫಸ್ಟ್ ಟೈಮ್ ಮಾಡಿದ್ದಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ಟೈಮ್ ದ ಗವರ್ಮೆಂಟ್ ಸಡನ್ಲಿ ವೋಕ್ ಅಪ್. ನಾನು ಹೇಳಿದಂಗೆ 2 ತಿಂಗಳು 3 ತಿಂಗಳು ಸುಮ್ಮನಿದ್ದು ಸಡನ್ ಆಗಿ ಅವ್ರಿಗೆ ಗೊತ್ತಾಯ್ತು ಈ ತರ ಸಮಸ್ಯೆ ಇದೆ ಅಂತ. ಸೊ ಒಂದು ಪ್ರಿಪರೇಷನ್ ಇಲ್ಲದೆ ಮಾಡಿದ್ದಾರೆ. ಮಾಡಿದ ಮೇಲೆ ಆ ಲಾಕ್ಡೌನ್ ಫೇಸ್ 2 ಎಕ್ಸ್ಟೆನ್ಷನ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ನಾವು ಸ್ವಲ್ಪ ಎಲ್ಲ ವಿಷಯನೂ ಪರಿಗಣಿಸಬಹುದಾಯ್ತು. ಎಸ್ಪೆಷಲಿ ಮೈಗ್ರೆಂಟ್ ಲೇಬರರ್ ಬಗ್ಗೆ ತುಂಬಾ ಒಂದು ದೊಡ್ಡ ಸಮಸ್ಯೆ ಆಗಿದೆ, ಒಂದು ಅನಾಹುತ ಆಗಿದೆ ಅಂತಾನೆ ನಾನು ತಿಳ್ಕೊಳ್ತಾ ಇದ್ದೀನಿ. ನಮ್ಮ ಭಾರತ ದೇಶದಲ್ಲಿ ಸುಮಾರು 400 ಮಿಲಿಯನ್ ಮೈಗ್ರೆಂಟ್ಸ್ ಇದ್ದಾರೆ ಅಂತ, 4,000 ಲಕ್ಷ ಮೈಗ್ರೆಂಟ್ಸ್ ಇದ್ದಾರೆ ಅಂತ ಒಂದು ಲೆಕ್ಕ ಇದೆ. ಅದರಲ್ಲಿ ಸುಮಾರು 127 ಮಿಲಿಯನ್ ಜನ ಅವರು ಈ ತರ ಇಂಟರ್ ಸ್ಟೇಟ್ ಕೆಲಸಕ್ಕೋಸ್ಕರ ಮೈಗ್ರೆಂಟ್ಸ್ ಆಗಿ ಬಂದಿದ್ದಾರೆ. ಈಗ ಇವರೆಲ್ಲ ಹೇಗೆ ಈ ಮೈಗ್ರೆಂಟ್ ಪಾಪ್ಯುಲೇಷನ್ ಇರುತ್ತೆ ಅಂದ್ರೆ, ಅವರು ಒಂದು ಟ್ರಸ್ಟ್ ನೆಟ್ವರ್ಕ್ ಮೇಲೆ ಕೆಲಸ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಗಂಜಮ್ ಅಂತ ಒರಿಸ್ಸಾದಿಂದ ಸೂರತ್ಗೆ ಹೋಗಿ ಕೆಲಸ ಮಾಡ್ತಾರೆ. ಅವರು ಬೇಕಿದ್ರೆ ಹತ್ರ ಇರುವ ಸಿಟಿಯಲ್ಲಿ ಮಾಡಬಹುದು, ಆದ್ರೆ ಆ ತರ ಮಾಡಲ್ಲ. ಒಂದು ನೆಟ್ವರ್ಕ್, ಒಂದು ಟ್ರಸ್ಟ್ ನೆಟ್ವರ್ಕ್ ಡೆವಲಪ್ ಆಗಿರುತ್ತೆ. ಆ ಟ್ರಸ್ಟ್ ನೆಟ್ವರ್ಕ್ ಮುಖಾಂತರ ಕೆಲಸ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಕೆಲವು ಜಿಲ್ಲೆ, ಬಿಹಾರಿಂದ ಕೆಲವು ಜಿಲ್ಲೆಯಿಂದ ಮಾತ್ರ ಬರ್ತಾರೆ, ಮತ್ತೆ ಆಂಧ್ರದಿಂದ ಕೆಲವು ಜಿಲ್ಲೆಯಿಂದ ಮಾತ್ರ ಬರ್ತಾರೆ. ಅವರು ಪ್ರತಿ ವರ್ಷನೂ ಬರ್ತಾರೆ. ಅದೇ ರೀತಿ ಅವರು ಡೆವಲಪ್ ಮಾಡ್ಕೊಂಡಿರ್ತಾರೆ. ಎರಡನೇದು ಒಂದು ರೆಮಿಟೆನ್ಸ್ ಎಕಾನಮಿ ಅಂತ ಹೇಳ್ತೀವಿ. ಅವರು ಇಲ್ಲಿರುವ ದುಡಿದ ದುಡ್ಡನ್ನು ತಮ್ಮ ಹಳ್ಳಿಯಲ್ಲೇ ಇನ್ವೆಸ್ಟ್ ಮಾಡ್ತಾರೆ. ಅವರು ಇಲ್ಲಿ ಏನು ಆಸ್ತಿ ಪಾಸ್ತಿ ತಗೊಳ್ಳೋದಿಲ್ಲ, ಮತ್ತೆ ಇಲ್ಲಿ ಪ್ರೈವೇಟ್ ಪರ್ಮನೆಂಟ್ ಆಗಿ ಇರೋದಕ್ಕೆ ಇಷ್ಟಪಡಲ್ಲ, ಮತ್ತೆ ಫ್ಯಾಮಿಲಿಯನ್ನು ಕೂಡ ಇಲ್ಲಿ ತಗೊಂಡ್ ಬರಲ್ಲ. ಸೊ ಈ ತರ ಒಂದು ಸ್ಪೆಷಲ್ ಟೈಪ್ ಆಫ್ ಇಕಾನಮಿ ಅದು. ಅವರು ಹೇಗೆ ಫಂಕ್ಷನ್ ಆಗ್ತಾರೆ ಅಂದ್ರೆ, ಯಾವುದೇ ಒಂದು ಸಮಸ್ಯೆ ಆದ್ರೆ ಕೂಡ ತಕ್ಷಣ ಅವರು ಮತ್ತೆ ನಮ್ಮ ಹಳ್ಳಿಗೆ ಹೋಗುವ ಒಂದು ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಹಳ್ಳಿಯಲ್ಲಿ ಅವರಿಗೆ ಸ್ವಲ್ಪ ಇಲ್ಲಿಂದ ಇರುವುದರಿಂದ ಒಂದು 100 ಪಟ್ಟು ಜಾಸ್ತಿ ಒಳ್ಳೆ ಫೆಸಿಲಿಟೀಸ್ ಇರುತ್ತೆ. ಸೊ ಹಾಗಾಗಿ ಅವರ ಎಕನಾಮಿ ಹಾಗೇನೆ ಫಂಕ್ಷನ್ ಆಗಿರುತ್ತದೆ. ಈ ಒಂದು ಮೈಗ್ರೆಂಟ್ ಪಾಪ್ಯುಲೇಷನ್ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಅವರನ್ನು ಕಂಪ್ರೆಸ್ ಮಾಡಿ ಒಂದೇ ಕಡೆ ಇಡೋ ತರ ಒಂದು ಮಾಡಿರುವುದು ಬಹಳ ಒಂದು ತಪ್ಪು ಕೆಲಸ ನನ್ನ ಅಭಿಪ್ರಾಯಕ್ಕೆ. ನಾವೆಲ್ಲ ಲಾಕ್ಡೌನ್ ಅಲ್ಲಿ ಇದ್ರೆ ಕೂಡ ನಾವು ಮನೆಯಲ್ಲೇ ಇದ್ದೀವಿ, ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದ ಜೊತೆಗೆ ಇದ್ದೀವಿ. ಸೊ ಆದ್ರೆ ಇವರ ಪರಿಸ್ಥಿತಿ ಬಹಳ ತುಂಬಾ ಕಷ್ಟ. ಸರಿ ಆಯ್ತು, ಅಟ್ಲೀಸ್ಟ್ ಈಗ 3ನೇ ಎಕ್ಸ್ಟೆನ್ಷನ್ ಮಾಡುವಾಗ ಅಟ್ಲೀಸ್ಟ್ ಅವರಿಗೆ ಒಂದು ಪೂರ್ತಿ ವ್ಯವಸ್ಥೆ ಮಾಡ್ಬೇಕಾಯ್ತು. ಅದರಲ್ಲಿಯೂ ಕೂಡ ಇವತ್ತು ಮಾಡ್ತೀವಿ ನಾಳೆ ಮಾಡಲ್ಲ, ನಾಳೆ ಮಾಡ್ತೀವಿ ನಾಡಿದ್ದು ಮಾಡಲ್ಲ ಅಂತ ದೊಡ್ಡ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಅವರನ್ನು ಈಗ ಎಲ್ಲ ಬೀದಿಯಲ್ಲಿ ರೋಡಲ್ಲಿ ನಡಿಲಿಕ್ಕೆ ಬಿಟ್ಟಿದ್ದಾರೆ. ನನ್ನ ಅಭಿಪ್ರಾಯಕ್ಕೆ ಇದು ಒಂದು ಗ್ರೇಟ್ ಫೇಲಿಯರ್. ಕೋವಿಡ್ ಅಲ್ಲಿ ಎಷ್ಟು ಜನ ಸತ್ತಿದಾರೋ ಅಷ್ಟೇ ಜನ ನನ್ನ ಅಭಿಪ್ರಾಯಕ್ಕೆ ಇದರಲ್ಲಿ ಸೀರಿಯಸ್ ಅಫೆಕ್ಟ್ ಆಗಿದ್ದಾರೆ ಅಂತ ಕಾಣುತ್ತೆ. ನನ್ನ ಅಭಿಪ್ರಾಯಕ್ಕೆ ಒಂದು 200-300 ಜನ ಆಲ್ರೆಡಿ ಈ ಒಂದು ಪ್ರಾಸೆಸ್ ಇಂದ ತೀರೇ ಹೋಗಿದ್ದಾರೆ. ಉಳಿದವರೆಲ್ಲ ಮನೆ ಹೋಗಿ ಸೇರ್ತಾರ ಇಲ್ಲವೋ ಗೊತ್ತಿಲ್ಲ. ನೀವೆಲ್ಲ ನೋಡಬಹುದು, ಸಿಮೆಂಟ್ ಲಾರಿಯಲ್ಲಿ ಸಿಮೆಂಟ್ ಒಂದು ಮಿಕ್ಸ್ಚರ್ ಮಾಡುವ ಆ ಒಂದು ಲಾರಿಯಲ್ಲಿ ಕೂಡ ಅವರು ಹೋಗ್ತಾ ಇದ್ದಾರೆ. ಬಹಳ ದುರಂತ. ಎರಡನೆಯದು, ಈ ಲಾಕ್ಡೌನ್ ಅಲ್ಲಿ ತುಂಬಾ ಸಮಸ್ಯೆ ಏನಂದ್ರೆ, ಕಂಪ್ಲೀಟ್ ಈ ಲಾಕ್ಡೌನ್ ಅನ್ನು ಉಪಯೋಗ ಮಾಡುವ ರೀತಿಯಲ್ಲಿ ಏನೂ ಮಾಡಿಲ್ಲ, ಪ್ರಿಪರೇಷನ್ಸ್ ಏನೂ ಮಾಡಿಲ್ಲ. ನಾನು ಹೇಳಿದಂಗೆ ಎಕ್ಸಿಟ್ ಸ್ಟ್ರಾಟಜಿ ಅಂತ ಯಾವುದೇ ಇಟ್ಟಿಲ್ಲ. ಎಕ್ಸಿಟ್ ಸ್ಟ್ರಾಟಜಿ ಅಂದ್ರೆ ಈಗ ಹೊರಗಡೆ ಬರಬೇಕಾದ್ರೆ ಈಗ ಟೆಸ್ಟಿಂಗ್ ಯಾವ ರೀತಿ ನಾವು ಮಾಡಬೇಕು, ಮತ್ತೆ ಕ್ಲಸ್ಟರ್ ಲಾಕ್ಡೌನ್ಸ್ ಯಾವ ರೀತಿ ನಾವು ಇದು ಮಾಡಬೇಕು. ಬಟ್ ಈಗ ನೋಡಿದ್ರೆ ಈಗ ರೆಡ್ ಆರೆಂಜ್ ಅಂತ ದೇ ಹ್ಯಾವ್ ಕ್ಯಾಟಗರೈಸ್ ಮಾಡಿದ್ದಾರೆ. ಆದ್ರೆ ತುಂಬಾ ಕನ್ಫ್ಯೂಸಿಂಗ್, ತುಂಬಾ ರೆಸ್ಟ್ರಿಕ್ಷನ್ಸ್, ತುಂಬಾ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಇದು ಸರ್ಕಾರಗಳು ಫಾಲೋ ಮಾಡುವುದು ಕಷ್ಟ ಇದೆ.
ಎರಡನೇದು ಫೆಡರಲ್ ಸ್ಟ್ರಕ್ಚರ್ಗೆ ಯಾವುದೇ ಒಂದು ರೆಸ್ಪೆಕ್ಟ್ ಕೊಟ್ಟಿಲ್ಲ. ನನ್ನ ಅಭಿಪ್ರಾಯಕ್ಕೆ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುವುದು ಸ್ಟೇಟ್ ಗವರ್ಮೆಂಟ್, ರಾಜ್ಯದ ಸರ್ಕಾರ. ಅವರಿಗೆ ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ತಂದು ಅವರ ಒಂದು ಕೆಲಸಗಳ ಮೇಲೆ ಡೌಟ್ ಇಡದೆ ಅವ್ರ ಜೊತೆಗೆ ಕೆಲಸ ಮಾಡುವುದು ಕೇಂದ್ರ ಸರ್ಕಾರದ ಕೆಲಸ. ಆಯ್ತು, ಒಂದು ಪಾಲಿಸಿ ಡೈರೆಕ್ಷನ್ಸ್ ಕೊಡಬಹುದು, ಆದ್ರೆ ಚೀಫ್ ಮಿನಿಸ್ಟರ್ಸ್ ಮತ್ತೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗೆ ತುಂಬಾ ಎಂಪವರ್ ಮಾಡಬೇಕಾದ ಸಿಚುವೇಶನ್ ಇದೆ. ಇದು ಡೇ ಒನ್ ಇಂದ ಮಾಡ್ಬೇಕಾಯ್ತು. ಈಗ ಎಲ್ಲ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ಈಗ ನೀವು ಇದು ಮಾಡಬೇಕು ಇದು ಮಾಡಿಲ್ಲ ಅಂತ ಹೇಳೋದಿಲ್ಲ. ಸೊ ಆ ಒಂದು ರೀತಿಯಲ್ಲಿ ಯಾವುದೇ ಒಂದು ಐ ಡೋಂಟ್ ಥಿಂಕ್ ವಾರ ವಾರ ಏನೋ ಒಂದು ಡಿಸ್ಕಷನ್ ನಡೀತಾ ಇತ್ತು ಹೊರತುಪಡಿಸಿ ಸ್ಟೇಟ್ ಗವರ್ಮೆಂಟ್ ಜೊತೆಗೆ ಕೆಲಸ ಮಾಡುವ ಒಂದು ವಿಷಯ ಸ್ಟೈಲ್ ನಾನು ನೋಡಿಲ್ಲ. ನನ್ನ ಮಾಹಿತಿ ಪ್ರಕಾರ ಅರೌಂಡ್ 70 ಮಿಲಿಯನ್ ಟನ್ಸ್ ನಮ್ಮ ಹತ್ರ ಧಾನ್ಯಗಳು ಇದಾವೆ. ಮತ್ತೆ ಈಗ ರಬಿ ಕ್ರಾಪ್ ಈಗ ಹಾರ್ವೆಸ್ಟಿಂಗ್ಗೆ ಬಂದಿದೆ. ಆಗಿರುವಾಗ ಈ ಧಾನ್ಯಗಳು ಎಲ್ಲ ನಾವು ಪ್ರಾಪರ್ ನೆಟ್ವರ್ಕ್ ದಿಂದ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಯ್ತು. ಅಟ್ಲೀಸ್ಟ್ ಈ 3-4 ತಿಂಗಳಿಗೆ ಅಟ್ಲೀಸ್ಟ್ ನಮ್ಮ PDS ಅನ್ನು ಯೂನಿವರ್ಸಲೈಸ್ ಮಾಡಬೇಕಾಯ್ತು. ಯಾರ ಹತ್ರ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ನೀವು ಕಾರ್ಡ್ ತಗೊಂಡು ಬಾ, ಮತ್ತೆ ನೀವು ರೆಡ್ ಕಾರ್ಡ್ ತಗೊಂಡು ಬಾ, ಬ್ಲೂ ಕಾರ್ಡ್ ತಗೊಂಡು ಬಾ ಅಂತ ಹೇಳಿದೆ ಎಲ್ಲ ಮನೆ ಒಬ್ಬರಿಗೆ ಇಷ್ಟು ಅಕ್ಕಿ ಅಂತ ನಾವು ಕೊಡಬೇಕಾಯ್ತು. ಅದು ಮಾಡುವುದು ತುಂಬಾ ದೊಡ್ಡ ಕೆಲಸ ಇಲ್ಲ. ಈಗಾಗಲೇ ಛತ್ತೀಸ್ಗಢ ಮತ್ತೆ ತಮಿಳುನಾಡಲ್ಲಿ ಯೂನಿವರ್ಸಲ್ PDS ನಡೀತಾ ಇದೆ. ಅದೇ ಪ್ರಕಾರ ಮಾಡಬೇಕಾಯ್ತು. ಅದರಲ್ಲೇನು ಏನೂ ಕ್ರಮ ತಗೊಂಡಿಲ್ಲ. ಒಂದು ಮಿನಿಮಮ್ ವೇಜ್ ಸಪೋರ್ಟ್ ಬೇಕು ಅಂತ ಕೇಳಿದ್ವಿ ಎಲ್ಲರಿಗೂ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಎಲ್ಲ ಲೇಬರರ್ಸ್, ಆಟೋ ಡ್ರೈವರ್ಸ್ ಆಗಲಿ ಅಥವಾ ಯಾರಿಗೂ ಈಗ ದುಡಿಯೋದಕ್ಕೆ ಏನೂ ಇಲ್ಲ. ಸೊ ಅವ್ರಿಗೆ ಏನೋ ಒಂದು ಮಿನಿಮಲ್ ಸಪೋರ್ಟ್ ಕೊಡಬೇಕು ಬ್ಯಾಂಕ್ ಮುಖಾಂತರ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಕೇಳಿದ್ವಿ. ಅದರ ಬಗ್ಗೆನೂ ಯಾವುದೇ ಮಾಹಿತಿ ಇಲ್ಲ. ಈಗ ಇಕನಾಮಿ ಈಗ ನಾವು ಲಾಕ್ಡೌನ್ ರಿಲ್ಯಾಕ್ಸ್ ಮಾಡ್ತಿದ್ದೀವಿ, ಇಕನಾಮಿ ಸ್ಟಾರ್ಟ್ ಮಾಡಿ ಅಂದ್ರೆ ಇಕನಾಮಿ ಏನೋ ಒಂದು ಮಿಷಿನ್ ತರ ಇಲ್ಲ ಆನ್ ಆಫ್ ಮಾಡ್ಲಿಕ್ಕೆ. ಇದಕ್ಕೆ ತುಂಬಾ ವಿಷಯಗಳು ಬೇಕಾಗುತ್ತೆ. ಸಪ್ಲೈ ಚೈನ್ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ, ಆಮೇಲೆ ಟ್ರಸ್ಟ್ ತುಂಬ ಬೇಕಾಗುತ್ತೆ, ಕ್ರೆಡಿಟ್ ಸೈಕಲ್ ಏನು ದುಡ್ಡಿನ ಒಂದು ಸರ್ಕ್ಯುಲೇಷನ್ ಇದೆ ಅದನ್ನು ಸರಿಪಡಿಸಬೇಕಾಗುತ್ತೆ, ಬ್ಯಾಂಕ್ ಇಂದ NBFCs ಮತ್ತೆ MSMEಗೆ ದುಡ್ಡು ಕೊಡಬೇಕಾಗುತ್ತೆ. ಸೊ ಇಂಥವೆಲ್ಲ ಯಾವುದೇ ಒಂದು ಅನೌನ್ಸ್ಮೆಂಟು ಅಥವಾ ಯಾವುದೇ ಒಂದು ಇದು ಬಂದ ನಂತರ ಕಾಣ್ತಾ ಇಲ್ಲ. ಹಾಗಾಗಿ ಈ ಲಾಕ್ಡೌನ್ ಅಲ್ಲಿ ತುಂಬಾ ವಿಷಯಗಳು ನಾವು ಮಾಡಬೇಕು, ಮಾಡಬಹುದಾಯಿತು, ಅದು ವೇಸ್ಟ್ ಆಗಿದೆ ಅಂತ ನನ್ನ ಅಭಿಪ್ರಾಯ. ಸರ್, ಏನು ಒಂದ್ ಕಡೆಯಿಂದ ವಲಸೆ ಕಾರ್ಮಿಕರನ್ನ ನಾವು ನೋಡಿದ್ವಿ, ಅವರು 100 ಕಿಲೋಮೀಟರ್ಗಳಷ್ಟು ದೂರ ನಡ್ಕೊಂಡು ಹೋಗ್ತಾರೆ. ಅದೆಲ್ಲ ನಾವು ಹೆಂಗೆ ಅದನ್ನ ವರ್ಣನೆ ಮಾಡೋದು? ಭಾರತ ವಿಶ್ವಗುರು ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ನೋಡಿದಾಗ ಭಾರತ ವಿಶ್ವಗುರು ಆಗ್ತಿದ್ಯಾ ಅನ್ನುವಂಥ ಒಂದು ಅನುಮಾನ, ಸಂಕಟ ಎಲ್ಲ ಉಟ್ಕೊಳ್ಳುತ್ತೆ. ಸರ್, ಇದರ ಜೊತೆಗೆ ಈ ಲಾಕ್ಡೌನ್ ಮತ್ತೆ ಕೋವಿಡ್ ಈ ಒಂದು ಇತ್ತೀಚಿನ ಬೆಳವಣಿಗೆ ನೋಡೋದಾದ್ರೆ ಪ್ರಧಾನಮಂತ್ರಿಗಳು ಏಕಪಕ್ಷೀಯವಾಗಿ ಅಂದ್ರೆ ತಮ್ಮ ಬೇರೆ ಯಾರ ಮಾತುಗಳನ್ನ ಕೇಳದೆ ಒಂದು ಕಡೆಯಿಂದ ವಿಪಕ್ಷದ ಮಾತುಗಳು ಕೂಡ, ಸಲಹೆಗಳನ್ನು ಕೂಡ ಎಲ್ಲೂ ಕೂಡ ಮೋದಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಇನ್ನೊಂದು ಕಡೆಯಿಂದ ಇಲಾಖೆಗಳ ಮತ್ತೆ ವೈದ್ಯರ ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿರುವಂತಹ ತಜ್ಞರ ಮಾತುಗಳನ್ನು ಕೂಡ ಪಡೆದುಕೊಂಡಿರುವಂತ ಕಾಣ್ತಾ ಇಲ್ಲ. ಸರ್, ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಹೌದು, ಸರ್ಕಾರದ ಹತ್ರ ಎಲ್ಲ ಅಧಿಕಾರಿಗಳು ಮತ್ತೆ ಎಲ್ಲಾ ತರದ ಸಲಹೆಗಾರರು ಇದ್ದಾರೆ. ಆದ್ರೆ ಯಾಕೆ ಇದು ಈ ತರ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅಂತ ಕೇಳಿದ್ರೆ, ನನ್ನ ಜಡ್ಜ್ಮೆಂಟ್ ಆಫ್ ದಿಸ್ ಗವರ್ಮೆಂಟ್ ಫಸ್ಟ್ ಇಂದನೇ ನಾನು ಅದೇ ಹೇಳ್ತಾ ಇದ್ದೀನಿ. ಅವರಿಗೆ ಪಾಲಿಟಿಕ್ಸ್ ಹೇಗೆ ಮಾಡಬೇಕು ಅಂದ್ರೆ ಜನರನ್ನು ಒಂದು ಹೆದರಿಕೆ ಮತ್ತೆ ದ್ವೇಷದ ಮೇಲೆ ಒಬ್ಬರ ಮೇಲೆ ಒಬ್ಬರು ಒಂದು ದ್ವೇಷ ಮಾಡಿಸಿ ಹೇಗೆ ಪಾಲಿಟಿಕ್ಸ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಆದರೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಭಾರತ ದೇಶವನ್ನು ಹೇಗೆ ಗವರ್ನ್ ಮಾಡಬೇಕು ಅಂತ ಅಷ್ಟು ನಾಲೆಜ್ ಅವರಿಗೆ ಇಲ್ಲ. ಯಾಕಂದ್ರೆ ಇವರು ಬ್ಯಾಕ್ವರ್ಡ್ ಲುಕಿಂಗ್ ಸರ್ಕಾರ, ಇವರು ಫಾರ್ವರ್ಡ್ ಲುಕಿಂಗ್ ಅಲ್ಲ. ಸೊ ಅದು ಹಾಗೆ ರಿಫ್ಲೆಕ್ಟ್ ಆಗಿದೆ ಅಂತ ಕಾಣ್ತಾ ಇದೆ. ಬಡವರ ವಿಷಯದಲ್ಲಿ ಅವರು ತುಂಬಾ ದಿವಸದಿಂದ ಇದೇ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಪುವರ್ ಮತ್ತೆ ಬಡವರು ಹೇಗೆ ಬದುಕ್ತಾರೆ, ಅವರ ಲೈಫ್ ಹೇಗಿರುತ್ತೆ ಅದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಒಂದು ವೇಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದ್ರ ಬಗ್ಗೆ ಕೇರ್ ಇಲ್ಲ ಅಂತ ನನ್ನ ಭಾವನೆ. ಅವ್ರ ಸುತ್ತಮುತ್ತ ಅಡ್ವೈಸರ್ಸ್ ಎಲ್ಲ ಕೂಡ ಹಾಗೆ ಇದ್ದಾರೆ. ಎಲ್ಲರೂ ಕೂಡ ಒಂದು ಇಂಡಸ್ಟ್ರಿ ಮತ್ತೆ ಶ್ರೀಮಂತರಿಗೆ ಸಪೋರ್ಟ್ ಮಾಡುವ ಮತ್ತೆ ಅವರ ಪಾಲಿಸಿಗೆ ಸಾಥ್ ಕೊಡುವರು ಇದ್ದಾರೆ ಹೊರತುಪಡಿಸಿ ಬಡವರ ಜೊತೆಗೆ ನಿಲ್ಲುವರು ಯಾರು ಇಲ್ಲ. ಅದು ಈಗ ಮೈಗ್ರೆಂಟ್ ಲೇಬರ್ ವಿಷಯದಲ್ಲಿಯೂ ಈಗ ಬಹಳ ಕ್ಲಿಯರ್ ಆಗಿ ಕಂಡು ಬಂದಿದೆ.
ಈಗ ಇದು ಗೊತ್ತಿಲ್ಲದೆ ಮಾಡಿದ್ದಾರೆ ಅಂತ ಕೂಡ ಹೇಳಕ್ಕಾಗಲ್ಲ, ಯಾಕಂದ್ರೆ ಅಷ್ಟೊಂದು ಅನಾಹುತ ಆಗಿದೆ ಇದರಲ್ಲಿ. ಎಷ್ಟು ಟೈಮ್ ಇದು ಕರೆಕ್ಟ್ ಮಾಡಬಹುದಾಯ್ತು, ಇನ್ನೂ ಕೂಡ ಅದಕ್ಕೆ ಒಂದು ಪಾಲಿಸಿಯೋ ಅಥವಾ ಒಂದು ಕ್ಲಿಯರ್ ಕಟ್ ಡೈರೆಕ್ಷನ್ಸೋ ಇಲ್ಲ ಒಂದು ಒಂದು ಇಮೋಷನ್ಸ್ ಫೀಲಿಂಗ್ಸ್ ಸರ್ಕಾರದಿಂದ ಬರ್ತಾ ಇಲ್ಲ. ಇಷ್ಟು ಜನ ಡೈಲಿ ಸಾಯ್ತಾ ಇದ್ದಾರೆ, ಟ್ರ್ಯಾಕ್ ಅಲ್ಲಿ ಸಾಯ್ತಾ ಇದ್ದಾರೆ, ಆಕ್ಸಿಡೆಂಟ್ಸ್ ಅಲ್ಲಿ ಸಾಯ್ತಾ ಇದ್ದಾರೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ನಾವೆಲ್ಲ ಕೂಡ ಸ್ವಲ್ಪ ಇದು ಥಿಂಕ್ ಮಾಡಿ ನೋಡಬೇಕು. ಸೊ ಈ ಸರ್ಕಾರ ಮುಂಚೆಯಿಂದಾನೇ ಹಾಗೆ ಇದು ಗವರ್ನೆನ್ಸ್ ಬಗ್ಗೆ ಅವ್ರಿಗೆ ಏನೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಇದು ಕೋವಿಡ್ ಬರಕ್ಕೆ ಮುಂಚೆ ಇಕನಾಮಿ ಎಷ್ಟು ಆಗಿದೆ ಅಂದ್ರೆ ಈ ಕೋವಿಡ್ ಬರಕ್ಕೆ ಮುಂಚೆನೆ ನಾವು ಆ ಪೊಸಿಷನ್ ಅಲ್ಲೇ ಇದ್ದೀವಿ. ಮತ್ತೆ ಇದು ರಿವೈವಲ್ ಮಾಡ್ಲಿಕ್ಕೆ ಏನು ಮಾಡಬೇಕು ಅಂತ ಕ್ಲಿಯರ್ ಆಗಿ ಎಲ್ಲರೂ ಹೇಳಿದ್ರೆ ಕೂಡ ಅದು ನಾವು ಯಾಕೆ ಮಾಡಬೇಕು, ನಾವು ಅದು ಮಾಡಲ್ಲ ಅಂತ ತರ ಪೊಸಿಷನ್ ಅಲ್ಲಿ ಇದ್ದಾರೆ. ಬಡವರ ಕೈಯಲ್ಲಿ ದುಡ್ಡು ಕೊಡ್ರಿ, ಇಕನಾಮಿ ವಿಲ್ ರಿವೈವ್ ಅಂತ ನಾವು ಎಷ್ಟು ಅಡ್ವೈಸರ್ಸ್, ನೋಬೆಲ್ ಲಾರಿಯೇಟ್ಸ್ ಮತ್ತೆ ಇಕನಾಮಿಯಲ್ಲಿ ತುಂಬಾ ಇಕನಾಮಿಕ್ ಅಡ್ವೈಸರ್ಸ್ ಹೇಳಿದ್ದಾರೆ. ಅದ್ರ ಬಗ್ಗೆ ಯಾವುದು ಗಮನ ಕೊಟ್ಟಿಲ್ಲ. ಸೊ ಈ ಮಿಸ್ಮ್ಯಾನೇಜ್ಮೆಂಟ್ ಇಸ್ ಅ ಕಂಟಿನ್ಯೂಯಿಂಗ್ ಸೀರೀಸ್ ಆಫ್ ಇಶ್ಯೂಸ್, ಎಸ್ಪೆಷಲಿ ಬಡವರು ಸಂಬಂಧಪಟ್ಟಂಗೆ ಇದು ತುಂಬಾ ದಿವಸದಿಂದ ಹೀಗೆ ನಡೀತಾ ಇದೆ. ಅದಕ್ಕಾಗಿ ನನಗೆ ಇದನ್ನು ಡಿಫ್ರೆಂಟ್ ಆಗಿ ಕಾಣ್ತಾ ಇಲ್ಲ. ನೀವು ಹೇಳುವುದು ಸರಿ ಇದೆ. ಈಗ ನೋಡಬಹುದು ಡೈಲಿ ನಮ್ಮ ಬ್ರೀಫಿಂಗ್ PM ಆಫೀಸಿಂದ ನಡೀತಾ ಇದೆ. ಐಡಿಯಲಿ ಈ ವಿಷಯದಲ್ಲಿ ಹೆಲ್ತ್ ಮಿನಿಸ್ಟರ್ ಶುಡ್ ಬಿ ದ ಪ್ರೈಮರಿ ಪರ್ಸನ್ ಹೂಸ್ ಆಂಕರಿಂಗ್. ಈ ವಿಷಯದಲ್ಲಿ ಯಾವುದೋ ಒಂದು ಜಾಯಿಂಟ್ ಸೆಕ್ರೆಟರಿ ಅವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಏನು ಕಮೆಂಟ್ ಮಾಡಲಿ. ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಇಷ್ಟೊಂದು ದೊಡ್ಡ ಸಮಸ್ಯೆ ನಡೆಯುವಾಗ ಜನರ ಪ್ರಶ್ನೆಗಳು ಕೇಳಲಿಕ್ಕೆ ಜನರಿಗೆ ಅವಕಾಶ ಇಲ್ಲ. ಬರೀ ನಾವು ಕೇಳಬೇಕು. ಇದು ಮುಂಚೆಯಿಂದನೇ ಹಾಗೆ ನಾವು ಬರೀ ಮನ್ ಕಿ ಬಾತ್ ಕೇಳ್ಕೊಂಡೇ ಇರಬೇಕು ಅಷ್ಟೇ. ಅದರಲ್ಲಿ ಏನು ಇಟ್ ಓನ್ಲಿ ಶೋಸ್ ದ ಲೆವೆಲ್ ಆಫ್ ರೆಸ್ಪೆಕ್ಟ್ ಗಿವೆನ್ ಟು ದಿ ಡೆಮೋಕ್ರೆಟಿಕ್ ಪ್ರಾಸೆಸ್. ಡೆಮೋಕ್ರಸಿ ಅಂದ್ರೆ ಇಟ್ ಇಸ್ ಇಟ್ಸ್ ಅ ಪ್ರಾಸೆಸ್ ಆಫ್ ಕ್ವೆಶ್ಚನಿಂಗ್ ಅಂಡ್ ಆನ್ಸರಿಂಗ್. ಅದಕ್ಕೆ ಯಾವುದೇ ಒಂದು ಅವಕಾಶ ಇಲ್ಲ. ಇಷ್ಟೆಲ್ಲ ಆಯ್ತು ಸರ್. ಹಾಗಾದ್ರೆ ಒಂದ್ ಕಡೆ COVID-19, ಇನ್ನೊಂದ್ ಕಡೆ ಲಾಕ್ಡೌನ್, ಇದರಿಂದ ಎಲ್ಲದರಿಂದಾಗಿ ದೇಶಕ್ಕೆ ದೊಡ್ಡ ಹೊಡೆತ ಬಿದ್ದಿರೋದು ಆರ್ಥಿಕವಾಗಿ. ಸೊ ಈ ಆರ್ಥಿಕತೆಯನ್ನ ಮತ್ತಷ್ಟು ಸಶಕ್ತ ಮಾಡೋದಕ್ಕೆ, ಸದೃಢ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಅಥವಾ ಮೋದಿ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಓಕೆ, ಈಗ ಆರ್ಥಿಕ ಪರಿಸ್ಥಿತಿಯಿಂದ ನಾವು ಹೇಗೆ ಹೊರಗೆ ಬರುವುದು, ಇದು ಇಟ್ಸ್ ಅ ವೆರಿ ಕಾಂಪ್ಲೆಕ್ಸ್ ಇಶ್ಯೂ. ನಾನು ಹೇಳಿದಂಗೆ ಈ ಕೋವಿಡ್ ವಿಷಯ ಬರಕ್ಕೆ ಮುಂಚೆನೆ ನಮ್ಮ GDP ಬಹಳ ಕಡಿಮೆ ಗ್ರೋತ್ ಲೆವೆಲ್ಗೆ ಹೋಯಿತು. ದೇರ್ ಇಸ್ ಅ ಲಾಟ್ ಆಫ್ ಇಶ್ಯೂಸ್, ಲಾಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ವಾಸ್ ಇನ್ ದ ಹೈಯೆಸ್ಟ್ ಲೆವೆಲ್. ಈ ಪರಿಸ್ಥಿತಿ ಎಲ್ಲ ಇರುವಾಗನೇ ಈ ಕೋವಿಡ್ ಬಂತು. ಈಗ ಖಂಡಿತ ಒಂದು ಪ್ರಯತ್ನ ಇದೆಲ್ಲ ಕೋವಿಡ್ ಇಂದನೇ ಆಗಿದೆ ಅಂತ ಹೇಳುವ ಒಂದು ಪ್ರಯತ್ನ ನಡೆಯುತ್ತೆ. ಬಟ್ ಓಕೆ, ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಆದ್ರಿಂದ ಹೊರಗಡೆ ಬರಲಿಕ್ಕೆ ಸೊಲ್ಯೂಷನ್ಸ್ ಆರ್ ದ ಸೇಮ್ ಸೊಲ್ಯೂಷನ್ಸ್. ನಾವು ಮುಂಚೆ ಏನು ಹೇಳ್ತಾ ಇದೀವೋ ಅದೇ ವಿಷಯ. ಫಸ್ಟ್ ಒಂದು ಎಕನಾಮಿಯಲ್ಲಿ ಟ್ರಸ್ಟ್ ಡೆವಲಪ್ ಆಗಬೇಕು. ಸರ್ಕಾರ ವಿಲ್ ಫೆಸಿಲಿಟೇಟ್, ವಿಲ್ ನಾಟ್ ಗವರ್ನೆನ್ಸ್ ಸರಿಯಾಗಿ ಮಾಡುತ್ತೆ. ಜನರ ಮಧ್ಯದಲ್ಲಿ ಜಗಳ ಮಾಡಿಸ್ ಬಿಟ್ಟು ಅವರಿಗೆ ಎಲ್ಲರಿಗೂ ಒಂದು ಸಪೋರ್ಟ್ ಮಾಡಿ, ನಾವು ಮೇರಾ ದೇಶ್ ಅಂತ ಹೇಳಿದಾಗ ನಿಜವಾಗ್ಲೂ ದೇಶವಾಸಿಗಳ ಬಗ್ಗೆ ಎಲ್ಲರ ಬಗ್ಗೆನೂ ಕಾಳಜಿ ಕೊಟ್ಟು ಮುಂದೆ ನಿಂತು ಒಂದು ಲೀಡರ್ಶಿಪ್ ತೋರಿಸ್ಬೇಕಾಗುತ್ತೆ. ಅದು ಒಂದು ಪ್ರೈಮರಿ. ಅದು ಈಗ ನೀವು ಬಿಸ್ನೆಸ್ ಹೌಸಸ್ ತಗೊಂಡ್ರೆ ಕೂಡ ಅವರಿಗೆ ಟ್ರಸ್ಟ್ ಹೋಗ್ಬಿಟ್ಟಿದೆ. ಸೊ ಅದೆಲ್ಲ ವಾಪಸ್ ತರಬೇಕು. ಎರಡನೇದು ಕಾಂಕ್ರೀಟ್ ಮೆಷರ್ಸ್, ಪುಟ್ ಮನಿ ಇನ್ ದ ಪೀಪಲ್ಸ್ ಹ್ಯಾಂಡ್ಸ್. ಇದು ಎಕನಾಮಿಕ್ ಸ್ಲೋ ಡೌನ್ ಆದಾಗ ದಿಸ್ ಇಸ್ ದಿ ಗೋಲ್ಡನ್ ರೂಲ್. ಈ ಗೋಲ್ಡನ್ ರೂಲ್ ಅನ್ನು ಫಾಲೋ ಮಾಡಬೇಕು. ಈ ಟೈಮಲ್ಲಿ ಫಿಸ್ಕಲ್ ಡೆಫಿಸಿಟ್ ಇದೆಲ್ಲ ನಾವು ನೋಡಬಾರ್ದು, ಒಪ್ತೀನಿ. ಅದೇ ಸಂದರ್ಭದಲ್ಲಿ ದುಡ್ಡು ಕೊಡುವಾಗ ಅದು ಯಾರ ಕೈಗೆ ಹೋಗುತ್ತೆ ಅಂತ ನೋಡಬೇಕು. ಬರೀ ಇಂಡಸ್ಟ್ರಿಗೆ, ಶ್ರೀಮಂತರಿಗೆ ಕೊಟ್ರೆ ಆ ದುಡ್ಡು ಇಕನಾಮಿಯಲ್ಲಿ ಮತ್ತೆ ಇನ್ವೆಸ್ಟ್ ಆಗಲ್ಲ. ಅದು ಅವರವರ ಲಯಬಿಲಿಟೀಸ್ ಮೇಲೆ ಅಡ್ಜಸ್ಟ್ ಆಗಿಬಿಡುತ್ತೆ, ಮತ್ತೆ ಇಕನಾಮಿಯಲ್ಲಿ ಇನ್ವೆಸ್ಟ್ ಆಗಲ್ಲ. ಸೊ ಕೆಳಮಟ್ಟದಲ್ಲಿ ಇರುವ ಜನರ ಕೈಗೆ ಹೇಗೆ ದುಡ್ಡು ಮುಟ್ಟಿಸೋದು? ಫಾರ್ ಎಕ್ಸಾಂಪಲ್, RBI ಇಂದ ಲಿಕ್ವಿಡಿಟಿ ಬ್ಯಾಂಕ್ಗೆ ದುಡ್ಡು ಕೊಡ್ತೀರಿ. ಬ್ಯಾಂಕ್ಗಳು ಬಡವರಿಗೆ ಲೋನ್ ಕೊಡುವುದಿಲ್ಲ, ಅವರು ಬರೀ ಶ್ರೀಮಂತರಿಗೆ ಲೋನ್ ಕೊಡ್ತಾರೆ. ಅದನ್ನು ಹೇಗೆ ಸೆಟ್ರೇಟ್ ಮಾಡೋದು? ಈ ಮೈಕ್ರೋ ಇಂಡಸ್ಟ್ರೀಸ್ ಮತ್ತೆ ಮಿಡಿಲ್ ಲೆವೆಲ್ ಇಂಡಸ್ಟ್ರೀಸ್ಗೆ ಯಾವ ರೀತಿ ಈ ಒಂದು ಸರ್ಕಾರದಿಂದ ಬರುವ ಲಿಕ್ವಿಡಿಟಿಯನ್ನು ಬ್ಯಾಂಕ್ಗಳು ಯಾವ ರೀತಿ ಅವರಿಗೆ ಮುಟ್ಟಿಸ್ಬೇಕು?
ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಇದೆ, ಅವರು ಬಡವರಿಗೆ ತುಂಬಾ ದುಡ್ಡುಗಳು ಕೊಡ್ತಾ ಇದ್ದಾರೆ, ಲೋನ್ ಕೊಡ್ತಾರೆ. ಅವರಿಗೆ ಅವರನ್ನು ಹೇಗೆ ನಾವು ರಿವೈವ್ ಮಾಡ್ಬೋದು, ಏನೋ MFI ಮೈಕ್ರೋ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವರನ್ನು ಹೇಗೆ ಸಪೋರ್ಟ್ ಮಾಡೋದು, ಇದರ ಬಗ್ಗೆ ಥಿಂಕ್ ಮಾಡಬೇಕು. ಮತ್ತೆ ಜಾಬ್ ಕ್ರಿಯೇಷನ್ಸ್ ಮಾಡಬೇಕು. ನನ್ನ ಅಭಿಪ್ರಾಯಕ್ಕೆ ಈ ಕೋವಿಡ್ ಇಸ್ ಅ ವೆರಿ ಗುಡ್ ರೀಸನ್ ಫಾರ್ ಅಸ್ ಟು ಇನ್ವೆಸ್ಟ್ ಇನ್ ಹೆಲ್ತ್. ಇದುವರೆಗೆ ನಾವು ಹೆಲ್ತ್ ಸೆಕ್ಟರ್ ಮೇಲೆ ಯಾವುದೇ ಒಂದು ಗಮನನೇ ಕೊಟ್ಟಿಲ್ಲ. ಕೊನೆಯದಾಗಿ ಗ್ರಾಮ ಪಂಚಾಯಿತಿಗಳು ಇಂಪಾರ್ಟೆಂಟ್ ನಮ್ಮ ವೆಪನ್, ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್, ಅದನ್ನು ರಿವೈವ್ ಮಾಡಲಿಕ್ಕೆ, ಅದನ್ನು ಸೆಂಟ್ರಲ್ ಆಗಿ ಇಟ್ಟು ಕೆಲಸ ಮಾಡಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಅದು ಮಾತ್ರ ಇಲ್ಲ, ನನ್ನ ಅಭಿಪ್ರಾಯಕ್ಕೆ ತುಂಬಾ ಸಮಸ್ಯೆ ಇರುವುದು ಅರ್ಬನ್ ಏರಿಯಾದಲ್ಲಿ ಎಕಾನಮಿ ರಿವೈವ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಡಿಸೀಸು ಇನ್ನು ಕಂಟ್ರೋಲ್ ಆಗಲಿಲ್ಲ, ಅದಕ್ಕೆ ಒಂದು ವ್ಯಾಕ್ಸಿನೇಷನ್ ಅಥವಾ ಒಂದು ಹರ್ಡ್ ಇಮ್ಯುನಿಟಿ ಬರಲಿಕ್ಕೆ 1 ವರ್ಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದುವರೆಗೆ ನಾವು ಸಸ್ಟೈನ್ ಮಾಡಬೇಕಾದ್ರೆ, ನಮ್ಮ ಬಡವರನ್ನು ನಾವು ಬದುಕಿಸಬೇಕಾದ್ರೆ, ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿರುವ 1-2 ವಿಷಯಗಳು ಲೈಕ್ ನರೇಗಾ ಅಂಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಇದೆಲ್ಲ ಕೂಡ ಅರ್ಬನ್ ಏರಿಯಾದಲ್ಲಿ ರಿವೈವ್ ಮಾಡಬೇಕು. ಅರ್ಬನ್ ಏರಿಯಾದಲ್ಲಿ ಯಾವುದೇ ಒಂದು ಬಡತನ ಇಲ್ಲದೆ ನೋಡ್ಕೋಬೇಕು. ಫುಡ್ ಸೆಕ್ಯೂರಿಟಿ, ಯಾವ ಕಾರಣಕ್ಕೂ ಫುಡ್ ಇನ್ಸೆಕ್ಯೂರಿಟಿ ಆಗದೆ ನೋಡ್ಕೋಬೇಕು. ಇದು ಬರೀ ಸರ್ಕಾರದ ಕೆಲಸ ಇಲ್ಲ, ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬ ನಾಗರಿಕನ ಕೆಲಸ. ದಯವಿಟ್ಟು ಸಮಾಜದಲ್ಲಿ ಒಂದು ಶಾಂತ ಬರಲಿ, ಸಮಾಜದಲ್ಲಿ ಒಂದು ಬ್ರದರ್ಹುಡ್ ಬರಲಿ. ನಾವು ಒಂದು 20 ವರ್ಷ ಮುಂಚೆ ಹೇಗೆ ಒಂದು ಬ್ರದರ್ಹುಡ್ ತರ ಇದೀವಿ, ಅದೇ ತರ ಐ ಥಿಂಕ್ ವಿ ಶುಡ್ ಗೋ ಬ್ಯಾಕ್ and put an end to all this hate and viciousness. ಇದು ಮಾಡಿದ್ರೆ ಮಾತ್ರ ಐ ಥಿಂಕ್ ವಿ ವಿಲ್ ಮೂವ್ ಫಾರ್ವರ್ಡ್ ಇನ್ ದ ಕಮಿಂಗ್ ಡೇಸ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ವಿಡಿಯೋ ಸಂವಾದದ ಮೂಲಕ ಕೆಲವೊಂದು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಮತ್ತೆ ನಿಮ್ಮ ಅಭಿಪ್ರಾಯ, ಕಳವಳವನ್ನು ಎಲ್ಲವನ್ನು ಕೂಡ ವ್ಯಕ್ತಪಡಿಸಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದಿಷ್ಟು ಈ ಸಂಚಿಕೆಯ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಇನ್ನೂರು ವಿಶೇಷ ಅತಿಥಿಯ ಜೊತೆಗೆ ಪ್ರತಿಧ್ವನಿ ನಿಮ್ಮನ್ನ ಭೇಟಿಯಾಗಲಿದೆ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.